ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ವ್ಲಾಗ್ಸ್. ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ರಾತ್ರಿನೇ ತೀರ್ಮಾನ ಮಾಡಿಕೊಂಡು 6 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಬಟ್ ಬೆಳಗಿನ ಚಳಿ ನನಗೆ ಹೇಳೋಕ್ಕೆ ಆಗಿಲ್ಲ. 7 ಗಂಟೆಗೆ ಎದ್ದು ಈ ಅಡುಗೆ ಮನೆಗೆ ಬಂದು ಏನು ತಿಂಡಿ ಮಾಡೋಣ ಅಂತ ನೋಡ್ತಾ ಇರುವಾಗ ನಾನಿಲ್ಲಿ ಬಿಸಿಬೇಳೆ ಬಾತನ್ನ ಮಾಡೋಣ ಅಂದ್ಕೊಂಡು ತರಕಾರಿ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನು ಕೂಡ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾವು ಡೈಲಿ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಫ್ರೀ ಇರುವಾಗ ತುಂಬಾ ಮೊಬೈಲ್ ನೋಡೋದಾಗಿರ್ಬೋದು, ಟಿ ವಿ ಆಗಿರ್ಬೋದು, ಸುಮ್ಮನೆ ಇಲ್ಲದೇ ಇರೋ ಯೋಚನೆಗಳೆಲ್ಲ ತಲೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಏನಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಕೆಲಸ ಏನು ಮಾಡೋದು ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ತಾನೇ ಇರಬೇಕಲ್ಲ ಅಂತಲೇ ನಮ್ಮ ಮೈಂಡ್ ಯೋಚನೆ ಮಾಡ್ತಾ ಇರುತ್ತೆ. ನನಗೂ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ ಮೇಲೆ ಸ್ವಲ್ಪ ಕೂಡ ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಲ್ಲ, ಇದು ನಮ್ಮ ಖುಷಿನೂ ಕೂಡ ಹೌದು. ಹಾಗೆ ಚಾನಲ್ನ ಓಪನ್ ಮಾಡಿಬಿಟ್ಟಿದ್ವಿ, ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಬೇಜಾರು ಕೂಡ ಆಗುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ಮೇಲೆ ನಮ್ಮ ಮೈಂಡ್ ಎಷ್ಟು ಕ್ರಿಯೇಟಿವ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪನೂ ಕೂಡ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನನಗೆ ಮಾತ್ರನಾ ಎಲ್ರಿಗೂ ಹೀಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನಿಲ್ಲಿ ಬಿಸಿಬೇಳೆ ಭಾತನ್ನ ಮಾಡೋದಕ್ಕೆ ಅಕ್ಕಿ, ತರಕಾರಿ, ಬೇಳೆ, ಕಾಳು ಎಲ್ಲನೂ ಕೂಡ ಇಲ್ಲಿ ಕುಕ್ಕರ್ನಲ್ಲಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಬಿಸಿಬೇಳೆ ಭಾತ್ಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲೇ ಬೆಂದಿರುತ್ತೆ. ಹಾಗೆ ನಾನಿಲ್ಲಿ ಕುಕ್ಕರು ವಿಷಲ್ ಹೊಡೆಯೋದ್ರೊಳಗೆ ಸ್ವಲ್ಪ ಪಾತ್ರೆನೂ ಇತ್ತು. ಸ್ವಲ್ಪ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ಎಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೆ. ಪಾತ್ರೆ ಎಲ್ಲ ತೊಳೆದಾಯಿತು. ಪಾತ್ರೆನ ಕೂಡ ನೀಟಾಗಿ ಜೋಡಿಸ್ಕೊಂಡು ನನ್ನ ಮಕ್ಕಳು ಕೂಡ ಇಬ್ಬರು ಇಲ್ಲಿ ಎದ್ದು ಶೆಲ್ಫ್ ಮೇಲೆ ಕೂತ್ಕೊಂಡಿರ್ತಾರೆ ಯಾವಾಗಲೂ ಕೂಡ ನಾನು ಅಡುಗೆನ ಮಾಡೋವರೆಗೂ. ಹಾಗೆ ಸ್ಲ್ಯಾಬೆಲ್ಲನ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ವಿಷಲು ಇನ್ನೂ ಹೋಗಿರಲಿಲ್ಲ. ಅಷ್ಟರೊಳಗೆ ಬಿಸಿಬೇಳೆ ಭಾತ್ಗೆ ಒಗ್ಗರಣೆಯನ್ನು ಕೂಡ ಹಾಕೊಳ್ಳೋಣ ಅಂತೇಳಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನಾನಿಲ್ಲಿ ಬಿಸಿಬೇಳೆ ಭಾತ್ಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನೇ ಯಾವಾಗಲೂ ಫಸ್ಟು ಅಕ್ಕಿ ಮತ್ತು ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಈ ರೀತಿಯೇ ಮಾಡೋದು. ಕೆಲವೊಬ್ಬರು ಡೈರೆಕ್ಟಾಗಿ ಕುಕ್ಕರ್ಗೆ ಎಲ್ಲನೂ ಹಾಕಿ ಒಂದೇ ಸಲ ಮಾಡ್ಕೊಳ್ತಾರೆ. ಬಟ್ ನಾನು ಒಂದು ಸಲ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು. ಹಾಗೆ ನಾನಿಲ್ಲಿ ಸಾಸಿವೆ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ನಾನು ಅಡುಗೆ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ಅಡುಗೆಸು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ರೀತಿ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಫ್ರೈ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ತೊಗೊಂಡಿರುವಂಥ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ ಹುಳಿ ಟೊಮೊಟೊನ ತೊಗೊಳೋದ್ರಿಂದ ನಾನಿಲ್ಲಿ ಹುಣಸೆಹಣ್ಣು ಕೂಡ ಸೇರಿಸ್ಕೊಳ್ಳೋದಿಲ್ಲ. ಹುಣಸೆಹಣ್ಣು ರಸ ಹಾಕೊಳ್ಳೋದ್ರಿಂದ ಬಿಸಿಬೇಳೆ ಭಾತ್ಗೆ ತುಂಬಾ ಟೇಸ್ಟ್. ಆದರೆ ನಾನಿಲ್ಲಿ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಈ ರೀತಿ ಟೊಮೊಟೊಗೆ ಅರಿಶಿನ ಪುಡಿನ ಹಾಕೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ. ಈ ರೀತಿ ಸ್ಮ್ಯಾಶ್ ಆದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತ್ ಪೌಡರ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಒಂದು ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ. ಮಸಾಲೆಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ. ನಾನಿಲ್ಲಿ ಮುಂಚೆನೇ ಯಾವುದೇ ರೀತಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ. ಯಾಕಂದರೆ ನಾನಿಲ್ಲಿ ಅಕ್ಕಿ ತರಕಾರಿ ಬೇಯೋದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದು ಟೇಸ್ಟ್ ನೋಡಿ ಆದಮೇಲೆ ಬೇಕಾದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಅಂತೇಳಿ ಉಪ್ಪನ್ನ ಹಾಕ್ಕೊಳ್ತಾ ಇಲ್ಲ. ಈಗ ವಿಷಲ್ ಹೋಗಿದೆ. ಈಗ ಬೆಂದಿರುವಂಥ ತರಕಾರಿ ಹಾಗೂ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಚಿಕ್ಕ ಮಕ್ಕಳಿರುವಂಥ ಮನೇಲಂತೂ ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಅವರಿಗೆ ಏನು ಇಷ್ಟ ಅದನ್ನೇ ಮಾಡಿ ತಿನ್ನಿಸಿ ಕಳಿಸ್ಬೇಕು. ನಮ್ಮ ಮನೇಲೂ ಕೂಡ ಹಾಗೆ. ನನ್ನ ಮಗಳು ಕೂಡ ಫ್ರೀ KGಗೆ ಹೋಗ್ತಾಳೆ. ಅವ್ರಿಗೂ ಕೂಡ ಏನು ಇಷ್ಟ ಅದನ್ನೇ ಮಾಡಿದ್ರೆ ಮಾತ್ರನೇ ತಿನ್ನೋದು. ನಾನಿವತ್ತು ಬಿಸಿಬೇಳೆ ಭಾತನ್ನ ಮಾಡಿದ್ದೀನಿ ಅವಳಿಗೆ. ಆದರೂ ಕೂಡ ಅದರಲ್ಲಿ ತರಕಾರಿ ಏನು ಕಾಣಿಸ್ಬಾರ್ದು, ಹಂಗೆ ಬರೀ ಅನ್ನನೇ ತಿನ್ನಿಸ್ಬೇಕು. ನಿಮ್ಮ ಮನೇಲೂ ಈಗೇನೋ ಮಕ್ಕಳು ಅಂತ ಕಮೆಂಟ್ ಮಾಡಿ. ಬೆಳಗಿನ ತಿಂಡಿ ಬಿಸಿಬೇಳೆ ಭಾತನ್ನ ಮಾಡೋದ್ರೊಳಗೆ ಸುಮಾರು 8 ಗಂಟೆ ಆಗೇ ಹೋಯಿತು. ಹಾಗೆ ಬಿಸಿಬೇಳೆ ಭಾತ್ ರೆಡಿ ಆಗೋದ್ರೊಳಗೆ ನನ್ನ ಮಗಳನ್ನೂ ಕೂಡ ರೆಡಿ ಮಾಡೋಣ ಅಂತೇಳಿ ಹೋದೆ. ಅಷ್ಟರಲ್ಲಿ ಇಬ್ಬರು ಕೂಡ ಸುಮ್ಮನೆ ಆಡ್ತಾಯಿದ್ರು ಹಾಲ್ನಲ್ಲಿ. ನನ್ನ ಮಗಳು, ಚಿಕ್ಕ ಮಗಳು ಕಸ ಗುಡಿಸ್ತಾ ಇದ್ಲು. ಹಾಗೆ ನಾನಿಲ್ಲಿ ವಾಷಿಂಗ್ ಮಿಷಿನ ಆಫ್ ಆಗಿತ್ತು, ಬಟ್ಟೆನ ಹಾಕಿದ್ದೆ. ಅದನ್ನು ಕೂಡ ತೆಗೆದು ಇನ್ನೊಂದು ಟ್ರಿಪ್ಪು ಬಟ್ಟೆನ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೆ. ಅಷ್ಟರೊಳಗೆ ಬಿಸಿನೀರು ಕೂಡ ಆನ್ ಮಾಡಿ ಬಂದಿದ್ದೆ. ನನ್ನ ಮಗಳಿಗೆ ಸ್ನಾನ ಮಾಡಿ ಆಮೇಲೆ ತಿಂಡಿ ಮಾಡಿಸೋಣ ಅಂತ ಹೇಳಿ. ಹಾಗೆ ನನ್ನ ಮಗಳನ್ನೂ ಕೂಡ ಸ್ನಾನ ಮಾಡಿಸಿ ಫುಲ್ ಅವಳನ್ನ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಹಾಗೆ ಅವಳಿಗೆ
ಕೈಗೆ ಲೋಷನ್ನು ಹಾಗೆ ಮುಖಕ್ಕೆ ಕ್ರೀಮೆಲ್ಲ ಹಾಕಿ ಕಳಿಸ್ತೀನಿ. ಆದಷ್ಟು ಈ ಚಳಿಗಾಲದಲ್ಲಂತೂ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಲೋಷನ್ ಹಾಗೆ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಡ್ರೈ ಆಗೋದಿಲ್ಲ, ಹಾಗೆ ಫೇಸ್ ಎಲ್ಲ ಟ್ಯಾನ್ ಆಗೋದಿಲ್ಲ. ನಾವು ಬೇಬಿ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಅದರಲ್ಲೇನೋ ಅಷ್ಟೊಂದು ಕೆಮಿಕಲ್ ಇರೋಲ್ಲ. ಹಾಗೆ ನಾನಿಲ್ಲಿ ಅವಳನ್ನ ಫೈನಲಾಗಿ ಫುಲ್ ರೆಡಿ ಮಾಡಿದೆ. ಹಾಗೆ ಅವಳ ತಂಗಿ ಕೂಡ ಇಬ್ಬರು ಆಟಾಡ್ತಾ ಇದ್ದರು, ಕ್ರೀಮ್ ಹಾಕು ಅಂತ ಹೇಳಿ. ಹಾಗೆ ಅವಳು ಫೈನಲಾಗಿ ರೆಡಿ ಆಗಿದ್ಲು. ನಾನೀಗ ಹಾಗೆ ಶೂನು ಹಾಕಿ ಫೈನಲಾಗಿ ರೆಡಿ ಮಾಡಿ ಆಮೇಲೆ ತಿಂಡಿ ತಿನ್ನಿಸೋಣ ಅಂತೇಳಿ ಶೂನು ಕೂಡ ಹಾಕಿ ಅವಳಿಗೆ ಲಂಚ್ ಬಾಕ್ಸಿನೂ ಕೂಡ ನಾನು ಹಾಕಿರಲಿಲ್ಲ. ಬಿಸಿಬೇಳೆಭಾತ್ ರೆಡಿ ಆಗಿತ್ತು, ಬಟ್ ಇಲ್ಲಿ ಶೂ ಹಾಕಿ ರೆಡಿ ಮಾಡಿ ಆಮೇಲೆ ಹೊರಗಡೆ ಕರ್ಕೊಂಡೋಗಿ ತಿಂಡಿ ತಿನ್ನಿಸೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಬಿಸಿಬೇಳೆಭಾತ್ ರೆಡಿ ಆಗಿತ್ತು. ಫೈನಲಾಗಿ ಸಾಂಬಾರು ಸೊಪ್ಪನ್ನ ಹಾಕಿ ಈಗ ಅವಳಿಗೆ ಲಂಚ್ ಬಾಕ್ಸ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಲಂಚ್ ಬಾಕ್ಸಿಗೆ ಬಿಸಿಬೇಳೆಭಾತು ಹಾಗೆ ಸ್ನ್ಯಾಕ್ಸಿಗೆ ರಸ್ಕ್ನ ಹಾಕಿ ನೀರು ಹಾಗೆ ಎಲ್ಲನೂ ಹಾಕಿ ಅವಳಿಗೆ ಹ್ಯಾಂಡ್ ಕರ್ಚಿಫ್ ಕೂಡ ಹಾಕಿ ಹೊರಗಡೆ ಕರ್ಕೊಂಡೋಗಿ ಆಮೇಲೆ ನಾನು ತಿಂಡಿನ ತಿನ್ನಿಸೋದು. ಇಬ್ಬರು ಕೂಡ ಒಟ್ಟಿಗೆ ತಿಂಡಿನ ಮಾಡ್ಕೊಳ್ಬಿಡ್ತಾರೆ. ನಾನು ಯಾವಾಗಲೂ ಅವಳನ್ನ ಫೈನಲಾಗಿ ರೆಡಿ ಮಾಡಿ ಹೊರಗಡೆ ಕರ್ಕೊಂಡೋಗಿ ತಿಂಡಿನ ತಿನ್ನಿಸೋದು. ಯಾಕಂತ ಹೇಳಿದ್ರೆ ಅವಳು ತಿಂಡಿನ ತಿನ್ನೋದಕ್ಕೆ 1 ಅವರ್ ಮಾಡ್ತಾಳೆ. ಈ ರೀತಿ ತಿಂಡಿನ ಇಬ್ಬರಿಗೂ ತಿನ್ನಿಸಿ ನನ್ನ ಮಗಳು ಸ್ಕೂಲಿಗೆ ಹೋಗಬೇಕಾದ್ರೆ ಯಾವಾಗಲೂ ಕೂಡ ಈ ರೀತಿ ಕಾಲಿಗೆ ಬಿದ್ದೆ ನಮಸ್ಕಾರ ಮಾಡ್ಕೊತಾಳೆ. ಇದು ಅವಳಿಗೆ ಸ್ಕೂಲಿಗೆ ಹೋದಾಗಲಿಂದ ಅಭ್ಯಾಸ. ಅವ್ರ ಟೀಚರ್ಸ್ ಈ ಥರ ಹೇಳ್ಕೊಟ್ಟಿದ್ದಾರೆ. ಬಟ್ ಆದರೂ ನಮಗೇನೋ ಒಂಥರ ಖುಷಿ, ನನ್ನ ಮಗಳು ಈ ರೀತಿ ಕಲ್ತಿದ್ದಾಳಲ್ಲ ಅಂತೇಳಿ. ಹಾಗೆ ಅವರಿಬ್ಬರು ನನ್ನ ಮಗಳು ಸ್ಕೂಲಿಗೆ ಹೋಗುವಂಥ ಇಬ್ಬರು ಹುಡುಗರು ಅವರು ಕೂಡ ಬಂದಿದ್ದರು. ನನ್ನ ಮಗಳು ಅವ್ರ ಹತ್ರ ಹೋಗಿ ಮಾತಾಡ್ತಾ ನಿಂತಿದ್ಲು. ಅವರೆಲ್ಲ ಮಾತಾಡಿ ಆದಮೇಲೆ ಅಲ್ಲಿ ನಮ್ಮೂರು ನೋಡಿ ಹೇಗೆ ಕಾಣಿಸ್ತಾ ಇದೆ. ನಮ್ಮದು ಹಳ್ಳಿ, ಬಟ್ ಸಿಟಿಲಿರೋರಿಗೆ ಸಿಟಿ ಲೈಫ್ ಚೆಂದ, ನಮಗೆ ಹಳ್ಳಿ ಜೀವನನೇ ಚೆಂದ. ಹಾಗೆ ನನ್ನ ಮಗಳು ಬಸ್ ಕೂಡ ಬಂತು. ನನ್ನ ಮಗಳೂ ಕೂಡ ಬಸ್ಸಿಗೆ ಹತ್ತಿ ಅವಳಿಗೂ ಕೂಡ ಬಾಯ್ ಮಾಡಿ ನಾವು ಕೂಡ ಮನೆ ಹತ್ರ ಹೊರಟ್ವಿ. ನಾನು ಮಾಡೋ ವೀಡಿಯೋಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಕೂಡ ನನ್ನ ನೆಕ್ಸ್ಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.